252ರಿಂದ 253 ಆಯತ್ತಿನ ಕನ್ನಡ ಅನುವಾದವನ್ನು ಈ ಥರ ಇರ್ತದೆ. ಈ ಅನುವಾದವನ್ನು ಕೂಡ ಬೇರೆಯವರಿಗೆ ಶೇರ್ ಮಾಡಲು ತಿಳಿಸಲಾಗಿದೆ. ಇವು ಅಲ್ಲಾಹನ ವಚನಗಳಾಗಿದ್ದು ಇವುಗಳನ್ನು ಇದ್ದಕ್ಕಿದ್ದಂತೆ ನಾವು ನಿಮಗೆ ಕೇಳಿಸುತ್ತಿದ್ದೇವೆ ಮತ್ತು ನಿಶ್ಚಯವಾಗಿಯೂ ನೀವು ಸಂದೇಶವಾಹಕರಾಗಿ ಕಳಿಸಲ್ಪಟ್ಟವರನ್ನಾಗಿರುತ್ತೀರಿ. ನಮ್ಮ ವತಿಯಿಂದ ಮಾನವರ ಸನ್ಮಾರ್ಗದರ್ಶನಕ್ಕಾಗಿ ನಿಯುಕ್ತರಾದ ವಾಹಕರವರು ನಾವು ಅವರಲ್ಲಿ ಒಬ್ಬರಿಂದೊಬ್ಬರಿಗೆ ಉನ್ನತೋನ್ನತ ಸ್ಥಾನಗಳನ್ನು ನೀಡಿದ್ದೇವೆ. ಅಲ್ಲಾಹ್ ಸ್ವತಃ ಸಂಭಾಷಣೆ ನಡೆಸಿದವರು ಅವರಲ್ಲಿದ್ದಾರೆ. ಇನ್ನೂ ಕೆಲವರಿಗೆ ಆತನು ಇತರ ನೆಲೆಗಳಲ್ಲಿ ಉನ್ನತ ಸ್ಥಾನಗಳನ್ನು ನೀಡಿದನು. ಕೊನೆಗೆ ಮರಿಯಮ್ಮರ ಪುತ್ರ ಈಸಾರಿಗೆ ಸುವ್ಯಕ್ತ ದೃಷ್ಟಾಂತಗಳನ್ನು ನೀಡಿ ಪವಿತ್ರ ಆತ್ಮದಿಂದ ಅವರಿಗೆ ಸಹಾಯ ಮಾಡಿದನು. ಅಲ್ಲಾಹ್ ಇಚ್ಛಿಸುತ್ತಿದ್ದರೆ ಈ ಸಂದೇಶವಾಹಕರ ಅನಂತರ ಸುವ್ಯಕ್ತ ದೃಷ್ಟಾಂತಗಳನ್ನು ಕಂಡವರ ಪರಸ್ಪರ ಕಾದಾಡಲು ಸಾಧ್ಯವಿರಲಿಲ್ಲ. ಆದರೆ ಅವರನ್ನು ಭಿನ್ನಾಭಿಪ್ರಾಯಗಳಿಂದ ಬಲಾತ್ಕಾರವಾಗಿ ತಡೆಯುವುದು ಅಲ್ಲಾಹನ ನಿಯಮವಾಗಿರಲಿಲ್ಲ. ಆದುದರಿಂದ ಅವರು ಪರಸ್ಪರ ಭಿನ್ನಾಭಿಪ್ರಾಯ ತಾಳಿದರು. ಅನಂತರ ಕೆಲವರು ವಿಶ್ವಾಸವಿರಿಸಿದರು, ಇನ್ನೂ ಕೆಲವರು ನಿರಾಕರಣೆಯ ಮಾರ್ಗವನ್ನೇ ಅನುಸರಿಸಿದರು. ಅಲ್ಲಾಹ್ ಇಚ್ಛಿಸುತ್ತಿದ್ದರೆ ಅವರು ಪರಸ್ಪರ ಹೊಡೆದಾಡುತ್ತಿರಲಿಲ್ಲ. ಆದರೆ ಅಲ್ಲಾಹ್ ತಾನಿಚ್ಛಿಸಿದುದನ್ನೇ ಮಾಡುತ್ತಾನೆ.